the name of the Father and of the Son and of the Holy Spirit. ನೀವು ನೋಡ್ತಿದ್ದೀರಾ ಸಮಯ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಸ್ಯಾಂಡಲ್ವುಡ್ ಬ್ಲಾಕ್ ಬಸ್ಟರ್ ಜೋಡಿ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಸಿನಿಮಾ ಚೂ ಮಂತರ್. ಇದು ಯಾವ ರೀತಿ ಸಿನಿಮಾ? ಈ ಹಿಂದೆ ಅಧ್ಯಕ್ಷ ಉಪಾಧ್ಯಕ್ಷ ಸಿನಿಮಾದಲ್ಲಿ ನಟ ಶರಣ್ ಹಾಗೂ ಚಿಕ್ಕಣ್ಣ ಇಬ್ರು ಸೇರಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು, ಹಾಸ್ಯದ ಹೂರಣ ಕೊಟ್ಟಿದ್ರು. ಆದ್ರೆ ಚೂ ಮಂತರ್ನಲ್ಲಿ ಏನ್ ಕೊಡಕ್ ಹೊರಟಿದ್ದಾರೆ ಅಂದ್ರೆ ಇದರಲ್ಲಿ ಕಾಂಬಿನೇಷನ್, ಮಿಕ್ಸ್ ಆಫ್ ಕಾಂಬಿನೇಷನ್ ಯಾವ್ದರದು ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಪ್ಲಸ್ ಹಾರರ್. ಹೌದು, ಹಾರರ್ ಸಿನಿಮಾ ಯಾರಿಗೆಲ್ಲ ಇಷ್ಟ, ಚೂ ಮಂತರ್ ಸಿನಿಮಾ ನೋಡ್ಲೇಬೇಕು. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಆ ರೀತಿಯ ಒಂದು ಕಂಟೆಂಟ್ ಇದೆ. ನಿಮಗೆಲ್ರಿಗೂ ಜೊತೆಗೆ ಹಾರರ್ ಅಂತ ಹೇಳಿದ ತಕ್ಷಣ ಒಂದೇ ರೀತಿ ಹಾರರ್ ಕಂಟೆಂಟೇ ತೋರಿಸೋದಲ್ಲ, ಜೊತೆಗೆ ಇಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇರೋವಂಥದ್ದು. ನಟ ಶರಣ್ ಅವರು ಈ ಹಿಂದೆ ಸಮಯ ನ್ಯೂಸ್ ಜೊತೆ ಮಾತನಾಡೋ ಹೊಟ್ಟಿಗೆ ಸಂದರ್ಶನದಲ್ಲಿ ಅವರು ಹೇಳ್ಕೊಂಡಿದ್ರು, ಎಂಟರ್ಟೈನ್ಮೆಂಟ್ ಖಂಡಿತವಾಗ್ಲೂ ನನ್ನಿಂದ ಏನ್ ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಕೊಟ್ಟೇ ಕೊಡ್ತೀನಿ ಅಂತ. ಸೊ ಇಬ್ಬರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಅಧ್ಯಕ್ಷ ಸಿನಿಮಾ ಎಲ್ರಿಗೂ ಇಷ್ಟ ಆಗಿತ್ತು. ಆಲ್ಮೋಸ್ಟ್ ಅದು ಸಿನಿಮಾ OTT ಬಂದ್ಮೇಲೂ ಅದನ್ನ ನೋಡೋರು ಹೆಚ್ಚಾಗಿದ್ರು, ಇನ್ನು ಕಿರುತೆರೆಯಲ್ಲಿ ಪ್ರದರ್ಶನ ಮಾಡಿದ್ಮೇಲೂ ಅದನ್ನ ನೋಡೋರು ಹೆಚ್ಚಾಗಿದ್ರು. ಇಂದಿಗೂ ಸಹ ಈ 2024 ಇನ್ನೇನು ಎಂಡ್ ಆಗ್ತಾ ಇದೆ, 25 ಬಂದಾದ್ಮೇಲೇನು ಸಿನಿಮಾ ಏನಾದರೂ ಹಾಗಾದ್ರೆ ಬಹುಶಃ ಅದನ್ನ ಮನೇಲಿ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಕೂತು ನೋಡುವಂತಹ ಸಿನಿಮಾ ಅದಾಗಿತ್ತು. ಅದೇ ರೀತಿ ಇಬ್ಬರ ಕಾಂಬಿನೇಷನ್ ಅಲ್ಲಿ ಯಾವ್ದಾದ್ರು ಸಿನಿಮಾ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಫ್ಯಾಮಿಲಿ ಮಂದಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಅಡ್ಡಿ ಇಲ್ಲ ಅನ್ನೋ ರೀತಿನೇ ಖಂಡಿತವಾಗ್ಲೂ ಮಾತುಗಳು ಇಂದುವರೆಗೂ ಪ್ರೇಕ್ಷಕರಿಂದ ಬರುತ್ತೆ. ಅದೇ ರೀತಿ ಚೂ ಮಂತರ್ ಸಿನಿಮಾ ಕಮಾಲ್ ಮಾಡುತ್ತೆ ಅನ್ನೋಂಥ ಒಂದಷ್ಟು ಮಾತುಕತೆಗಳು ಈಗ ಸ್ಯಾಂಡಲ್ವುಡ್ ನಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಸದ್ಯ ಗಾಂಧಿನಗರದಲ್ಲಿ ಚೂ ಮಂತರ್ ಸಿನಿಮಾ ಒಂದು ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ. ಒಂದಷ್ಟು ಪ್ರಿಪ್ರೇಷನ್ಸ್ ಬೇಕಲ್ವ, ಒಂದು ಯಾವ್ದಾದ್ರು ಧಮಕೆದಾರ್ ಸಿನಿಮಾ ಬರಬೇಕು ಅಂದ್ರೆ. ಹಾಗಾಗಿ ಇದೇ ಜನವರಿ 10ನೇ ತಾರೀಕು ಚೂ ಮಂತರ್ ರಾಜ್ಯದ ಎಲ್ಲಾ ಥಿಯೇಟರ್ಗಳಲ್ಲೂ, ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಬರ್ತಿರೋಂಥದ್ದು. ಈಗಷ್ಟೇ ಚಿತ್ರದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಒಂಟಿ ಮನೆಯಲ್ಲಿ ಏನೇನೆಲ್ಲ ನಡೆಯುತ್ತೆ, ಇದರಲ್ಲಿ ಶರಣ್ ಅವರು ಡೈನಮೋ ಪಾತ್ರದಲ್ಲಿ ಯಾವ ರೀತಿ ಅವರು ಡೈನಮಿಕ್ ಆಗಿ ಕಾಣಿಸ್ಕೊಳ್ತಿದ್ದಾರೆ, ಇನ್ನು ಚಿಕ್ಕಣ್ಣವರ ಪಾತ್ರ ಅದರಲ್ಲಿ ಯಾವ ರೀತಿ ಕಮಾಲ್ ಮಾಡುತ್ತೆ, ಇವರೊಟ್ಟಿಗೆ ಅದಿತಿ ಪ್ರಭುದೇವ ಹಾಗೂ ಮೇಘನಾ ಗಾಂವ್ಕರ್ ಕೂಡ ಸಿನಿಮಾದಲ್ಲಿ ಇರೋವಂಥದ್ದು. ಇವರ ಪಾತ್ರ ಎಷ್ಟು ರೀತಿ ಅಂದರೆ ಯಾವ ರೀತಿ ಒಂದು ಮೈಲೇಜ್ ಸಿನಿಮಾಗೆ ತಂದು ಕೊಡುತ್ತೆ ಅನ್ನುವಂಥದ್ದು ಸಹ ಟ್ರೈಲರ್ ಅಲ್ಲಿ ಒಂದಷ್ಟು ಝಲಕ್ನ ತೋರಿಸಿದ್ದಾರೆ. ಆದರೆ ಪೂರ್ತಿಯಾಗಿ ಸಿನಿಮಾ ನೋಡಿದ್ಮೇಲೆ ನಮಗೆ ಅದರ ಗುಟ್ಟು ಗೊತ್ತಾಗೋದು, ಗುಟ್ಟು ರಟ್ಟಾಗೋದು. ಡೋಂಟ್ ವರಿ ಮೈ ಸನ್, ಡೈನಮೋ ಇಸ್ ಹಿಯರ್. ಕರ್ವಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದಂತಹ ನಿರ್ದೇಶಕರು ನವನೀತ್ ಅವರೇ ಚೂ ಮಂತರ್ ಸಿನಿಮಾಗೆ ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ. ಇನ್ನು ಸಿನಿಮಾ ಯಾವ ರೀತಿ ಬರುತ್ತಂತ ಎಕ್ಸ್ಪೆಕ್ಟೇಷನ್ ಈಗಾಗಲೇ ಹುಟ್ಕೊಂಡಿರುತ್ತೆ. ಯಾಕಂತ ಹೇಳಿದ್ರೆ ಕರ್ವಾ ಸಿನಿಮಾ ಅದು ಸಹ ಹಾರರ್ ಥ್ರಿಲ್ಲರ್ ಕಥೆ ಆಗಿತ್ತು. ಇನ್ನು ಚೂ ಮಂತರ್ ಸಹ ಅದೇ ಬೇಸಲ್ಲಿ ಬರ್ತಿರೋವಂಥದ್ದು. ಇನ್ನು ಈ ಸಿನಿಮಾಗೆ ಕೈ ಜೋಡಿಸಿ ನಿರ್ಮಾಣ ಮಾಡಿರೋವಂಥವ್ರು ತರುಣ್ ಶಿವಪ್ಪ. ಇವರು ಸಹ ಸಿನಿಮಾಗೆ ಒಂದು ಒಳ್ಳೆ ರೀತಿ ಪ್ರಾಮಿಸಿಂಗ್ ಅಂತ ಹೇಳ್ಬೋದು. ಸದ್ಯಕ್ಕೆ ರಿಲೀಸ್ ಆಗಿರುವಂತಹ ಚೂ ಮಂತರ್ ಸಿನಿಮಾ ಟ್ರೈಲರ್ ಏನಿದೆ ಪ್ರಾಮಿಸಿಂಗ್ ಆಗಿದೆ. ನಿರ್ದೇಶಕ ನಿರ್ಮಾಪಕರು ಇಬ್ಬರು ಒಂದು ಸಹಕಾರದಿಂದ ಒಂದು ಒಳ್ಳೆ ಟ್ರೈಲರ್ನ ಕೊಟ್ಟಿದ್ದಾರೆ. ಇನ್ನು ಜನವರಿ 10ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿರುವಂಥ ಈ ಸಿನಿಮಾ ಯಾವ ರೀತಿ ಕೈ ಹಿಡಿತಾರೆ ಪ್ರೇಕ್ಷಕರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.